ಎಲ್ಲರೂ ನಮಸ್ಕಾರ. ಜೈ ಶ್ರೀರಾಮ್. ಎಲ್ಲ ಹೇಗಿದ್ದೀರಾ? ನನ್ನ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಶ್ರೀರಾಮ ಕೋಟೆ ನನ್ನ ಸಣ್ಣ ಹೆಜ್ಜೆ ಅಂತ. ನಾನು ಒಂದು ಪುಟಾಣಿ ಸ್ಟೋರಿ ಹೇಳ್ತೀನಿ. ಅದ್ರ ಮೂಲಕ ನಾನು ಇವತ್ತು ನಮ್ಮ ಎಪಿಸೋಡ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ರಾಮಕೋಟೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ನಮ್ಮ ಹನುಮಾನ್ ಅವರೇ. ಅವರು ಅಯೋಧ್ಯೆಯಲ್ಲಿದ್ದಾಗ ಏನು ಮಾಡ್ತಿದ್ರಂತೆ, ಪ್ರತಿದಿನ ಏನು ಮಾಡ್ತಿದ್ರಂತೆ, ಮರಗಳ ಎಲೆಗಳ ಮೇಲೆ, ಬಂಡೆಗಳ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರಿತಾ ಇದ್ರಂತೆ. ಹಂಗೆ ಬರೆದು ರಾಮಕೋಟಿನ ಕಂಪ್ಲೀಟ್ ಮಾಡಿದ್ದಾರೆ. ಆಗ ಏನಾಯಿತು ಅಂತಂದರೆ, ಶ್ರೀರಾಮನು ಕೇಳ್ತೀನಿ, ಹಂಗೆ ಅಯೋಧ್ಯೆ ಜನ ಎಲ್ಲ ಕೇಳ್ತಾರಂತೆ, ನೀನು ಯಾಕಪ್ಪ ಇಷ್ಟೊಂದು ರಾಮ 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 ಅಂತ ಬರೆದಿದ್ಯಾ, ಇಷ್ಟೊಂದು ಬರೆದಿದೆಯಲ್ಲ ಅಂತ ಕೇಳಿದಾಗ ರಾಮನ ಮುಂದೆ ಹನುಮಂತ ಹೇಳದಂತೆ, ನಾನು ಪ್ರತಿ ಸಲನೂ ಶ್ರೀರಾಮ ಅಂತ ಬರೆದಾಗ ನನ್ನ ಮನಸ್ಸಲ್ಲಿರ್ತಕ್ಕಂತಹ ಒಂದು ಸಂದೇಹ ಆಗಲಿ, ಒಂದು ಚಿಂತೆಗಳೆಲ್ಲ ದೂರ ಆಗಿ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಅದಮ್ಯವಾದಂತಹ ಚೇತನ ಶಕ್ತಿ ಎಲ್ಲ ಬರುತ್ತೆ, ನಾನು ಅದಕ್ಕೋಸ್ಕರ ಬರಿತಾ ಇದ್ದೀನಿ ಅಂತ ಹೇಳಿದಾಗ ಎಲ್ಲರೂ ತುಂಬಾ ಅಭಿನಂದನೆ ಮಾಡ್ತಾರಂತೆ ಅವ್ರನ್ನ. ನಿಮಗೆ ಗೊತ್ತಲ್ವ, ಹನುಮಾನ್ ಎಷ್ಟು ರಾಮ ಭಕ್ತ, ರಾಮದೂತ, ಅವನಿಗೆ ಇಷ್ಟೊಂದು ಹೆಸರುಗಳಿದೆ ಅಲ್ವಾ. ಸೊ ನಾನು ಅಷ್ಟೇ, ರಾಮ ಅಂತಂದರೆ ನಾನು ಕಟ್ಟ ವಿರೋಧಿ. ರಾಮ ಅಂದರೆ ನನಗೆ ಅವನು ದೇವರಾಗಿರೋ ಏನಕ್ಕೆ ಅಷ್ಟೊಂದು ಕಷ್ಟಪಡಬೇಕಾಗಿತ್ತು, ಅವ್ನು ಕಾಡಿಗೆ ಹೋಗ್ಬೇಕಾಗಿತ್ತು, ಅವ್ನು ತಡಿಬೋದಾಯ್ತು, ನಾನು ಕಾಡಿಗೆ ಹೋಗಲ್ಲ ಅಂತ ಅಪೋಸ್ ಮಾಡ್ಬೋದಾಗಿತ್ತಲ್ವ ಅಂತೆಲ್ಲ ಮಾತಾಡ್ತಾಯಿದ್ದೆ. ಆಮೇಲೆ ಆಂಜನೇಯನ ಬಗ್ಗೆ ನೋಡಿದಾಗ ಎಲ್ಲರೂ ಅವನ್ನ ಅಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡ್ತಾರೆ, ನಾವು ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಆದರೆ ಆಂಜನೇಯನೇ ರಾಮನಿಗೆ ಅಷ್ಟೊಂದು ಸರೆಂಡರ್ ಆಗಿದ್ದಾರೆ ಏನಕ್ಕೆ ಅಂತ ನೋಡಿದಾಗ, ರಾಮ ಹುಟ್ಟಿದ್ದ ಕಾರಣ ಕಥೆ ಎಲ್ಲ ಕೇಳಿದಾಗ ನಿಜವಾಗ್ಲೂ ರಾಮನ ಮೇಲೆ ಅಷ್ಟೊಂದು ಭಕ್ತಿ ಬಂತು. ನನಗಿದ್ದಿದ್ದ ಕಷ್ಟಕ್ಕೆ ಇವತ್ತು ಕಷ್ಟ ಇದೆ ನಾನು ಹೇಳ್ತಾ ಇಲ್ಲ. ನಾನೇನು ಮಾಡಿದೆ, ನಾರ್ಮಲಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ರಾಮ ರಾಮ ಅಂತ. ಈ ನಾರ್ಮಲ್ ಬುಕ್ಕಲ್ಲಿ ಬರೆದೆ. 2 ವರ್ಷ ತಗೊಂಡಿದ್ದೀನಿ ಬುಕ್ ಬರೆಯೋಕ್ಕೆ. ನಾನು ಫ್ರೀ ಇದ್ದಾಗ ಬರಿತಾಯಿದ್ದೆ, ನಾನು ಪೂಜೆ ಮಾಡುವಾಗ ಮಾತ್ರ ಬರಿತಾಯಿದ್ದೆ. ಸೊ ಏನಾಯಿತು, ಈ ಬುಕ್ ಮುಗೀತು. ಈ ನಾರ್ಮಲ್ ಬುಕ್ಕಲ್ಲಿ ಬರೀ ಸರಿ ಇನ್ನೊಂದು ಬುಕ್ ತೊಗೊಳ್ಳೋಣ ಅಂತ ತೊಗೊಂಡು ಸ್ಟಾರ್ಟ್ ಮಾಡಿದೆ. ಆದರೆ ನೋಡಿ, ನಾನು ಆಂಜನೇಯನ ವಿಗ್ರಹನ ತರಬೇಕಂತ ಸಖತ್ ದಿವಸದಿಂದ ಆಸೆ ಇತ್ತು. ನೋಡಿ ಎಷ್ಟು ಚೆನ್ನಾಗಿದಾರಲ್ಲ. ಸೊ ಅವ್ರು ಬಂದಮೇಲೆ ನೋಡಿ ನಮಗೆ ಎಷ್ಟು ಡೈರೆಕ್ಷನ್ನು, ನಾನು ಅವ್ರ ಮುಂದೆನೇ ಕಥೆ ಹೇಳ್ತಿದ್ದು ಎಷ್ಟು ಗ್ರೇಟ್ಫುಲ್. ಅವ್ರು ನಮ್ಮ ಮನೆಗೆ ಬಂದ ತಕ್ಷಣ ಏನಾಯ್ತು ಅಂದರೆ, ಅವ್ರು ನಮಗೆ ಒಂದು ಕರೆಕ್ಟ್ ಡೈರೆಕ್ಷನ್ನ ತೋರಿಸಿದ್ರು. ಏನು ಅಂತ, ನೀನು ಇದು ಸರಿಯಾಗಿ ಬರಿತಾ ಇಲ್ಲ, ಸೊ ನೀನು ಯಾವ ಥರ ಬರೀಬೇಕು ನೋಡಿ. ಅದೇ ಇದಕ್ಕೆ ಒಂದು ಕೋಇನ್ಸಿಡೆಂಟ್ಸ್ ಥರ ನಾನು ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಇಷ್ಟು ದಿನ ಏನಂತ ತಿಳ್ಕೊಂಡಿದ್ದೀನಿ ಅಂತಂದರೆ, ಅದು ಆಂಜನೇಯ ದೇವಸ್ಥಾನ ಅಂತಲೇ ತಿಳ್ಕೊಬಿಟ್ಟಿದ್ದೀನಿ. ಆದರೆ ಅದು ಬಂದ್ಬಿಟ್ಟು ಗಣಪತಿ ದೇವಸ್ಥಾನ ಅಂತೆ. ಸೊ ನೋಡಿ, ಅವತ್ತು ನಾನು ಹೋದಾಗ 8:30 ಆಗಿಬಿಟ್ಟಿತ್ತು. ಫಸ್ಟ್ ಟೈಮ್ ನಾನು ಹೋಗಿದ್ದು, ನನಗೆ ಗೊತ್ತಿಲ್ಲ. ಎಲ್ಲರೂ ಅಂದರು ಬೇಗ ಹೋಗಿ ಕ್ಲೋಸ್ ಆಗಿಬಿಡುತ್ತೆ ಅಂತಂದ್ರೆ ಒಳಗಡೆ. ನಾನು ಒಳಗಡೆ ಹೋದಾಗ ಗಣಪತಿ ನನ್ನ ಫೇವ್ರೆಟ್ ದೇವ್ರು ಗಣಪತಿ. ಅಲ್ಲಿ ಬೆಳ್ಳಿ ಮುಕ್ಕೋಡೆಲ್ಲ ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡೋಕ್ಕೆ. ನಿಜವಾಗ್ಲೂ ನನಗೆ ಅದು ಅಲಂಕಾರ ತೆಗೆದ ಮೇಲೆ ಇನ್ನೂ ಸೂಪರಾಗಿ ಕಾಣಿಸ್ತು. ನಾನು ಒಂದು 5 ನಿಮಿಷ ಹಂಗೆ ದೇವ್ರ ಮುಂದೆ ನಿಂತ್ಕೊಬಿಟ್ಟಿದ್ದೀನಿ, ಅಷ್ಟು ಎನರ್ಜಿಟಿಕ್ ಆಗಿದೆ. ಗಣೇಶನ ನೋಡಿದ ತಕ್ಷಣ ನಿಜ ನಾನು ಸಾರ್ಥಕಾಯ್ತು ಕಣಪ್ಪ, ದೇವಸ್ಥಾನ ಹೊರಗಡೆ ಹೋಗಿ ನಿಂತ್ಕುವೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದು. ಆಮೇಲಿಂದ ಪ್ರಸಾದ ಎಲ್ಲ ಸಿಕ್ತು. ನಾನು ಸ್ಟೋರ್ಗೆ ಹೋದಾಗ ನೋಡಿ ನಿಜ ಡೈರೆಕ್ಷನ್ ಹೆಂಗೆ ಕೊಡ್ತಾರೆ ಹನುಮಾನ್ ಅಂದರೆ, ಈ ಬುಕ್ ನನ್ನ ಕಣ್ಣಿಗೆ ಬಿತ್ತಾ. ಸೊ ಇದು ಲಕ್ಷ ಬರೆಯೋದಂತೆ. ಸೊ ನನಗೆ ಅವಾಗ ಏನು ಅನಿಸ್ತು ಅಂದರೆ, ಹೌದು, ಇದನ್ನು ನಾನು ಬರೆದ್ರೆ 10 ಬುಕ್ ಬರೆದ್ರೆ ನಾನು 1 ಕೋಟಿ ಕಂಪ್ಲೀಟ್ ಮಾಡ್ಬೋದು. ಮತ್ತು ದಿನಕ್ಕೆ ಎಷ್ಟು ಬರೀಬೇಕು, ನಾನು ಎಷ್ಟು ತಿಂಗಳು ಟಾರ್ಗೆಟ್ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 2026 1ನೇ ತಾರೀಕಿಂದನೇ ನಾನು ಕೌಂಟಿಂಗ್ ಸ್ಟಾರ್ಟ್ ಮಾಡಿರೋದು. ನೀವು ನೋಡಿ, ನಮ್ಮ ಹನುಮಾನ್ ಬಂದರೆ ಅವ್ರು ನಮ್ಗೆ ಹೆಂಗೆ ಡೈರೆಕ್ಷನ್ ಕೊಡ್ತಾರೆ, ನಾವು ಯಾವ ದಾರಿನಲ್ಲಿ ಹೋಗಬೇಕು, ಹೆಂಗೆ ಪ್ರತಿಯೊಂದು ಡೈರೆಕ್ಷನ್ ಸಿಗ್ತದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಇದು ಮಿರಾಕಲ್ ಕೂಡ. ನಾನು ಹೆಂಗೆ ಅಡ್ಡದಿಡ್ಡಿ ಬರೀತಿದ್ದೆ, ಅದಕ್ಕೊಂದು ಕುಲ ಗೋತ್ರ ಏನಿರಲಿಲ್ಲ. ಬಟ್ ಇವಾಗ ಅವ್ರು ಹೇಳೋದ್ರಿಂದ ನಾನು ಒಂದು ಟಾರ್ಗೆಟ್ನ ಹಾಕೊಂಡಿದ್ದೀನಿ, ಡೈಲಿ ಬರೀತಾ ಇದ್ದೀನಿ. ಮತ್ತು ಈಗೆಲ್ಲ ಹೇಳ್ತಿರಲ್ಲ, ಹನುಮಾನ್ ಚಾಲೀಸ್ 11 ದಿವಸ ಮಾಡಿ, ಅದೆಲ್ಲ ಬೇಡ. ಏನಂತಂದರೆ ಹನುಮಾನ್ ಚಾಲೀಸು ನಮಗೆ ಲೈಫ್ ಟೈಮ್ ಪಾಸ್ವರ್ಡ್ ಆಗಬೇಕೆ ಹೊರತು 11 ದಿನ 15 ದಿನ ಭಕ್ತಿಯಿಂದ ಒಂದೇ ಸಲ ಹೇಳ್ಕೊಳ್ಳಿ ಸಾಕು. ಆಂಜನೇಯನಿಗೆ ಎಷ್ಟು ಪವರ್ಫುಲ್ ಐತೆ ಅಂತಂದರೆ, ಈಗ ಜಸ್ಟ್ ಕರೆಂಟ್ ಹೋಗ್ಬಿಡ್ತು ಮನೇಲಿ ಅಂದ ತಕ್ಷಣ ನಾವು ಏನಾದ್ರು ದೇವದ ಫಿಲಮ್ ನೋಡ್ಬಿಡ್ತೀವಿ. ಸಡನ್ನಾಗಿ ಏನಂತ ಜಯ ಹನುಮಾನ ಜ್ಞಾನಸುವ ಅಂತ ಫಸ್ಟ್ ಬರೋದೇ ಅವ್ರ ವರ್ಡ್. ಬಂದ ತಕ್ಷಣ ನಮ್ಮ ಮನಸ್ಸಿಗಿಂತ ವೇಗವಾಗಿ ಬಂದು ನಿಲ್ಲದೆ ನಮ್ಮ ಮುಂದೆ ಹನುಮಾನ್. ಸೊ ನನಗೆ ನಿಮ್ಮ ಎಲ್ಲರ ಆಶೀರ್ವಾದ ನನಗೆ ಖಂಡಿತ ಬೇಕು ನನ್ನ ರಾಮಕೋಟಿ ಕಂಪ್ಲೀಟ್ ಮಾಡೋಕ್ಕೆ. ನೀವೆಲ್ಲೋ ಕೂತಿದ್ದೀರ, ನಮಗೂ ನಿಮಗೂ ಏನೂ ಸಂಬಂಧ ಇಲ್ಲ. ಆದರೆ ಒಂದು ನಿಷ್ಕಲ್ಮಶವಾದಂತಹ ಒಂದು ಮನಸ್ಸಿರುತ್ತೆ ನೋಡಿ, ಅಂಥ ನಿಮ್ಮ ಎಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಮತ್ತು
ಯಾರ್ಯಾರು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು. ಜೈ ಶ್ರೀರಾಮ್.